ಸರ್ ನನ್ನ ಸೈಟ್ 2030 ಇದೆ. ಹ್ಮ್ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೇನೆ. ಕಾರ್ನರ್ ಒಂದ್ ಸ್ವಲ್ಪ ಯಾವ್ದಾರ ಕಾರ್ನರ್ ಕಟ್ ಮಾಡಿ ಪಾರ್ಕಿಂಗ್ ತರ ಮಾಡ್ಕೋಬಹುದಾ? ತಪ್ಪದು. ಅರ್ಧ ಸೈಟ್ ಅಲ್ವಾ, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಕೊಟ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಕಟ್ಕೊಳ್ರಿ, ತಪ್ಪೇನೈತೆ? ಅದ್ ಯಾಕೆ ಅದ್ ಇರೋದನ್ನ ಯಾಕೆ ಕಟ್ ಮಾಡ್ಕೊಂತೀರಾ? ಕಾರ್ನರ್ ಕಟ್ ಆಯ್ತು ಅಂತಂದ್ರೆ ಆ ಪಂಚಭೂತಗಳಲ್ಲಿ ನೋಡಿ, ಇವಾಗ ಇದು ಪಂಚಭೂತಗಳು, ಒಂದು ಕೈ ಒಂದು ಬೆರಳು ಕಟ್ ಆಯ್ತು ಅಂದ್ರೆ ಏನಾಗುತ್ತೆ? ಅದು ಅನ್ನ ಎತ್ಕೊಳಕ್ ಆಯ್ತದ? ಅರ್ಧ ಅಲ್ವಾ, ಅರ್ಧ ಅನ್ನ ಚೆಲ್ಲೋಗುತ್ತೆ. ಅದೇ ನಿಮ್ ಜೀವನ. ಕಾಂಪೌಂಡ್ ಹಾಕೋದಕ್ಕೆ ಜಾಗವಿಲ್ಲ, ಏನ್ ಮಾಡಬೇಕು? ಅದ್ ಕಾಂಪೌಂಡ್ ಬಿಟ್ಟೇ ನೀವು ಕಟ್ಕೋಬೇಕು. ವಿಶಾಲವಾಗಿ ಕಟ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನ ಬಿಟ್ಟೇ ನೀವು ಮನೆಗೆ ಸೆಟ್ ಮಾಡ್ಕೋಬೇಕು. ಚಿಕ್ಕದ ಮನೆ ಆದ್ರೂ ಪರವಾಗಿಲ್ಲ, ಚೊಕ್ಕವಾಗಿರ್ಬೇಕು. ಅರ್ಥ ಆಯ್ತಲ್ಲ? ಕಾಂಪೌಂಡ್ ಇಲ್ದಿರೋ ಮನೆ, ನೀವು ಬಟ್ಟೆ ಹಾಕಿದ್ದೀರಾ, ಕರೆಕ್ಟ್ ತಾನೆ? ನಿಮ್ಮ ಬಾರಿನೂ ಒಂದೇ, ಮತ್ತೆ ಮನೇನು ಒಂದೇ ತಾನೆ? ನಿಮ್ಮ ಮೈ ಮೇಲೆ ಬಟ್ಟೆ ಇಲ್ದಿರೋ ಒಂದ್ ರೌಂಡ್ ಹಾಕಿ ಮನೇನ 1 ಲಕ್ಷ ಕೊಡ್ತೀನಿ, ಇಲ್ಲ 2 ಲಕ್ಷ ಆಫರ್. ರೌಂಡ್ ಹಾಕೊಂಡ್ ಬರ್ತೀರಾ, ಒಂದು ವಿಡಿಯೋ ಮಾಡ್ತೀರಾ, ಕೊಡ್ತೀರಾ? ನಿಮ್ ಮನೆಗೆ ಹೋಗಿ ನಿಮ್ಮ ಮನೆಯನ್ನೇ ನೀವು ರೌಂಡ್ ಹಾಕಿ ನೋಡೋಣ. ಆಗ ಒಂದು ವಿಡಿಯೋ ಓನ್ಲಿ 2 minutes 2 lakhs ಆಫರ್ ಮಾಡ್ತೀರಾ? ಅಂದ್ರೆ ನಿಮ್ಗೆ ಎಷ್ಟು ಮಾನ ಮರ್ಯಾದೆ ಇದೆ, ಮನೆಗಿಲ್ವಾ? ಅದೇ ತರ ಮಾನ ಮರ್ಯಾದೆ ಇಲ್ದಿರೋಗೆ ಬೀದಿಯಲ್ಲಿ ಅದೇ ಬೀದಿ ಕಾಮಂಡ್ರ ಅಂತ ಹೇಳ್ತಾರೆ ನೋಡಿ, ಅಂತ ಮಕ್ಕಳು ಹುಡ್ತಾರೆ. ಕಾಂಪೌಂಡ್ ಇದ್ರೆ ಸೆಕ್ಯೂರಿಟಿ ಮನೆಗೆ, ನಿಮ್ ಬಾಡಿಗೆ ಹೆಂಗೆ ಸೆಕ್ಯೂರಿಟಿ ಬಟ್ಟೆ ಹಂಗೆ ಮನೆಗೆ ಸೆಕ್ಯೂರಿಟಿ. ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಕಾಂಪೌಂಡ್ ಇಲ್ಲ ಅಂದ್ರೆ ಮನೆಯಲ್ಲಿ ಅಂತ ಕ್ಯಾರೆಕ್ಟರ್ ಇರುವಂತಹ ಮಕ್ಕಳು ಇರ್ತಾರೆ ಮನೆಯಲ್ಲಿ. ಕ್ಲಿಯರ್? ಕಾಂಪೌಂಡ್ ಕಂಪಲ್ಸರಿ.